ಹಾಯ್ ಎವ್ರಿವನ್. ಈಗ ನಾವು ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನನ್ನು ಸಾಲ್ವ್ ಮಾಡೋಣ. ಫೈಂಡ್ ಆಡ್ ಡೇಸ್ ಇನ್ 976 ಇಯರ್ಸ್. ಫೈಂಡ್ ಆಡ್ ಡೇಸ್ ಇನ್ 976 ಇಯರ್ಸ್ ಕ್ವಶನ್ ಇದು. ಸೊ ಇಲ್ಲಿ 976 ವರ್ಷಗಳಲ್ಲಿ ಎಷ್ಟು ಆಡ್ ಡೇಸ್ ಬರ್ತಾವು ಅನ್ನೋದನ್ನು ಕಂಡುಹಿಡಿಯಿರಿ. ಸೊ 976 ವರ್ಷ ಇದು ಸೆಂಚುರಿಯನ್ನು ಮೋರ್ ದ್ಯಾನ್ ಸೆಂಚುರಿ, ಇದು ಅಂದ್ರೆ ಮೋರ್ ದ್ಯಾನ್ 100 ಇಯರ್ಸ್. ಈಗಿದ್ದಾಗ ನಾವು ಈ 976 ನಾವು ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ ಅನ್ನೋದನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ 976 ನಾವು 800 + 76 ಅಂತ ಬರ್ಕೋಬೋದು, 76 ಅಂತ ಬರ್ಕೋಬೋದು. ಸೊ ಇಲ್ಲಿ 800 ಮತ್ತು 400 × 2 ಅಂತ ಬರ್ಕೋಬೋದು ಇದನ್ನು. ಸೊ ಇಲ್ಲಿ 400 ಅನ್ನೋದು ಒಂದೇನು ಲೀಪ್ ಇಯರ್. ಸೊ ಇಲ್ಲಿ 800 ಅನ್ನೋದು ಕೂಡ ಒಂದು ಲೀಪ್ ಇಯರ್ ಆಗುತ್ತೆ. ಸೊ ಇಲ್ಲಿ 2 ಲೀಪ್ ಇಯರ್ ಬರ್ತಾವೆ. ಸೊ ಇಲ್ಲಿ +2 ಅಂತ ಕನ್ಸಿಡರ್ ಮಾಡಬೇಕು. ಇದು ಸೆಕೆಂಡ್ ಮೆಥಡಲ್ಲಿ ಅನ್ವಯಿಸುತ್ತೆ. ಇದು ಫಸ್ಟ್ ಮೆಥಡ್ ಏನಂದ್ರೆ 976 ನಾವು 800 + 76, 976 ನಾವು 800 + 76 ಅಂದರೆ 4 ಮಲ್ಟಿಪಲ್ ಸೆಂಚುರಿ ಆಗೋ ಹಾಗೆ ನಾವು ಡಿವೈಡ್ ಮಾಡಿ ಬರ್ಕೋಬೇಕಾಗುತ್ತೆ. ಸೊ ಇಲ್ಲಿ 800 ನಾವು 400 × 2 + 76 ಆ್ಯಸ್ ಇಟ್ ಇಸ್ ಹಾಗೆ ಇಡಬೇಕು. ಸೊ ಇಲ್ಲಿ 400 ಇಯರ್ಸ್ನಲ್ಲಿ 400 ಇಯರ್ಸನ್ನು 4 ಸೆಂಚುರಿ ಅಂತಲೂ ಕರೀತಾರೆ. ಸೊ 400 ಇಯರ್ಸಲ್ಲಿ ನಮಗೆ 0 ಆಡ್ ಡೇಸ್ ಕಂಡು ಬರುತ್ತವೆ. 400 ಇಯರ್ಸ್ ಲೀಪ್ ಇಯರ್ ಸೆಂಚುರಿಯಲ್ಲಿ ಯಾವಾಗಲೂ 4 ಮಲ್ಟಿಪಲ್ ಸೆಂಚುರೀಸ್ 400, 800, 1200, 1600, 2000 ಇಯರ್ಸ್ ಎಲ್ಲ ಈ ಒಂದು 4 ಮಲ್ಟಿಪಲ್ ಸೆಂಚುರೀಸ್ ಏನು ಬರ್ತಾವಲ್ಲ ಅಲ್ಲಿ ಯಾವಾಗಲೂ ಆಡ್ ಡೇಸ್ ಏನಿರ್ತಾವೆ 0 ಇರ್ತವೆ. ಸೊ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು 100 ಇಯರ್ಸ್, 200 ಇಯರ್ಸ್, 300 ಇಯರ್ಸ್, 400 ಇಯರ್ಸ್ ಆಡ್ ಡೇಸನ್ನು ಅಲ್ಲಿ ಯಾವ ರೀತಿ ನಾವು ಫೈಂಡ್ ಮಾಡಿದ್ವಿ ಅನ್ನೋದನ್ನು ನಾವು ತಿಳ್ಕೊಬೋದು. ಅದೇ ರೀತಿಯಾಗಿ ಇಲ್ಲಿ 400 0 ಆಡ್ ಡೇಸನ್ನು ಹೊಂದಿರುತ್ತೆ. ಸೊ ಇಲ್ಲಿ 0 × 2 + 76 ಆಯಿತು. ಸೊ ಇದು 0 + 76. ಸೊ ಇಲ್ಲಿ ನಾವು 76ಅಲ್ಲಿ ಮಾತ್ರ ನಾವು ಇಲ್ಲಿ ಆಡ್ ಡೇಸನ್ನು ಕಂಡುಹಿಡಬೇಕಾಗುತ್ತೆ. ಸೊ ಇಲ್ಲಿ 76ಅನ್ನು ನಾವು ಲೀಪ್ ಇಯರ್ ಮತ್ತು ನಾನ್ ಲೀಪ್ ಇಯರ್ ಆಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. 76 / 4 ಮಾಡಬೇಕು ಫಸ್ಟು. ಸೊ 76 / 4 ಮಾಡಿದಾಗ 19 ಬರುತ್ತೆ. ಸೊ ಇದು 19 ಆಯಿತು. 19 ಆಯಿತು. ನಾನ್ ಲೀಪ್ ಇಯರ್ದಲ್ಲಿ ಈ 76ರಲ್ಲಿ 19ಅನ್ನು ಕಳಿಬೇಕು. ಸೊ 76 - 19 ಮಾಡಿದಾಗ 57 ಬರುತ್ತೆ. ಸೊ ಇದು ನಾನ್ ಲೀಪ್ ಇಯರ್ ಲಿಸ್ಟ್. ಸೊ ಇಲ್ಲಿ ಲೀಪ್ ಇಯರಲ್ಲಿ ಲೀಪ್ ಇಯರ್ 19 ಬಂದವಲ್ಲ ಅವು ಎಷ್ಟು ಆಡ್ ಡೇಸನ್ನು ಹೊಂದಿರ್ತಾವೆ? 2 ಆಡ್ ಡೇಸನ್ನು ಹೊಂದಿರುತ್ತೆ. ಯಾವಾಗಲೂ ಯಾವುದೇ ಒಂದು ವರ್ಷ ಅಥವಾ ಅಧಿಕ ವರ್ಷ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಲೀಪ್ ಇಯರ್ ಯಾವಾಗಲೂ 2 ಆಡ್ ಡೇಸನ್ನು ಹೊಂದಿರುತ್ತೆ. ಸೊ ನಾನ್ ಲೀಪ್ ಇಯರ್ 1 ಆಡ್ ಡೇಯನ್ನು ಹೊಂದಿರುತ್ತೆ. ಸೊ ಇಲ್ಲಿ 19 × 2 ಮಾಡಬೇಕು, 38 ಆಗುತ್ತೆ. ಸೊ ಇಲ್ಲಿ 57 × 1 ಮಾಡಬೇಕು, 57 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ 38 + 57 ಇವು ಟೋಟಲ್ ಆಡ್ ಡೇಸ್ ಆಯ್ತದು. 38 + 57 ಮಾಡಿದಾಗ ಟೋಟಲ್ ಆಡ್ ಡೇಸ್ 95 ಬರುತ್ತೆ. ಸೊ 95 / 7 ಮಾಡಬೇಕು. 95 / 7 ಮಾಡಿದಾಗ ಕೋಶಂಟ್ ಮತ್ತು ರಿಮೈಂಡರ್. ಕೋಶಂಟ್ ಏನು ಬರುತ್ತೆ? 7 × 1 = 7 × 3 = 21. ಸೊ ರಿಮೈಂಡರ್ 4 ಉಳಿತು. ಸೊ ಇಲ್ಲಿ ರಿಮೈಂಡರ್ನ ಏನು ಉಳಿದಿರುತ್ತಲ್ಲ ಅದನ್ನೇ ನಾವು ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಫಸ್ಟ್ ಮೆಥಡ್ ಆಯಿತು. ಎರಡನೇ ಮೆಥಡ್ ಏನಂದ್ರೆ ಈ 976 / 4 ಮಾಡಬೇಕು. 4 ಮಾಡಿದಾಗ 244 ಬರುತ್ತೆ. ಸೊ ಇಲ್ಲಿ 976ರಲ್ಲಿ ಇನ್ನೂ 2 ಲೀಪ್ ಇಯರ್ಸ್ ಇರೋದ್ರಿಂದ ಸೊ ಇಲ್ಲಿ +2 ಮಾಡಬೇಕಾಗುತ್ತೆ. ಸೊ 244 + 2 ಮಾಡಿದಾಗ 246 ಆಯಿತು. ಸೊ ಇಲ್ಲಿ 246 ಲೀಪ್ ಇಯರ್ ಆಯಿತು. ಮತ್ತು 976ರಲ್ಲಿ 246ಅನ್ನು ಕಳೆದಾಗ 730 ಬರ್ತೈತಿ. ಸೊ ಅವು ನಾನ್ ಲೀಪ್ ಇಯರ್ಸ್ ಆಯಿತು. ಅದೇ ರೀತಿಯಾಗಿ ಈ ಲೀಪ್ ಇಯರ್ ಹ್ಯಾಸ್ 2 ಆಡ್ ಡೇಸ್, ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ. 246 × 2 ಮಾಡಬೇಕು, 492 ಬರುತ್ತೆ. ಸೊ ಇಲ್ಲಿ 730 × 1 ಮಾಡಿದರೆ 730 ಬರುತ್ತೆ. ಇವೆಲ್ಲವನ್ನು ನಾವು ಆ್ಯಡ್ ಮಾಡಿದಾಗ 492 + 730 ಮಾಡಿದಾಗ 1322 ಬರುತ್ತೆ. ಸೊ 1322 / 7 ಮಾಡಿದಾಗ ಕೋಶಂಟ್ ಏನು ಬರುತ್ತೆ? 2174 ಬರುತ್ತೆ. ಸೊ ರಿಮೈಂಡರ್ 4 ಬರುತ್ತೆ. ಇಲ್ಲಿ 4 ಆಡ್ ಡೇಸ್ ನಮಗೆ ಸಿಕ್ಕು. ಸೊ ಫಸ್ಟ್ ಮೆಥಡ್ ಆದ್ರೂ ಮಾಡ್ಬೋದು, ಸೆಕೆಂಡ್ ಮೆಥಡ್ದಿಂದ ಆದರೂ ಮಾಡ್ಬೋದು. ಸೊ ಫೈಂಡ್ ಆಡ್ ಡೇಸ್ ಇನ್ 976 ಇಯರ್ಸ್ ಅಂದ್ರೆ ದೆರ್ ಆರ್ 4 ಆಡ್ ಡೇಸ್ ಇನ್ 976 ಇಯರ್ಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಈಸಿಯಾಗಿ ಆಡ್ ಡೇಸನ್ನು ಫೈಂಡ್ ಮಾಡ್ಬೋದು.